ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮಹಾರಾಜರು ನಿಮ್ಮೆಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲೇತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ತಿದ್ದೇನೆ. ಇವತ್ತ ಪ್ರತಿಯೊಬ್ಬರು ಭಕ್ತರು ಕೇಳುವಂಥ ಒಂದು ಸೇವೆಯನ್ನು ನಿಮ್ಮ ಮುಂದೆ ತೊಗೊಂಬಂದೇನೋ. ಅತ್ಯಂತ ಸರಳವಾದ ಸೇವೆ, ಹೆಚ್ಚು ಜೀವನದಾಗ ಪ್ರಭಾವ ಬೀರುವಂಥ ಸೇವೆ, ಸಾಕ್ಷಾತ್ ಸ್ವಾಮಿ ಮಹಾರಾಜರ ತಮ್ಮ ಭಕ್ತರಿಗೋಸ್ಕರ ನೀಡಿದಂಥ ಸೇವೆ. ಈ ಸೇವೆ ಯಾವುದಪ್ಪ, ಯಾವ ರೀತಿ ಮಾಡಬೇಕು, ಏನೆಲ್ಲ ನಿಯಮಗಳಿದಾವು, ಈ ಸೇವೆದ ನಾವು ಮಾಡುವಂಥ ಸಣ್ಣ ಪುಟ್ಟ ತಪ್ಪುಗಳಿಂದ ಅದರ ಸಂಪೂರ್ಣ ಫಲ ನಮಗೆ ಸಿಗೋಲ್ಲ. ಹಾಗಾದರೆ ಈ ಸೇವೆ ಯಾವ್ದು ಅನ್ನೋದು ವಿಡಿಯೋನ ಕೊನೆ ತನಕ ನೋಡ್ರಿ. ಅದಕ್ಕಿಂತ ಮುಂಚೆ ಯಾರ್ಯಾರು ಸ್ವಾಮಿ ಚರಿತ್ರೆ ಸಾರಾಮೃತ ಇನ್ನೂ ತರಿಸ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ನಂಬರ್ ಇಲ್ಲಿನ ಡಿಸ್ಪ್ಲೇ ಮಾಡ್ತೇನೋ ಅಥವಾ ಕಮ್ಯುನಿಟಿ ಕಾಮೆಂಟ್ನಾಗ ಪಿನ್ ಮಾಡ್ತೇನೆ. ನೀವು ಅಲ್ಲಿ ಅವ್ರಿಗೆ ಕಾಲ್ ಮಾಡಿ ಸ್ವಾಮಿ ಚರಿತ್ರೆ ಸಾರಾಮೃತ ಅನೇಕ ಗ್ರಂಥಗಳು ಅದಾವೆ ಸ್ವಾಮಿ ಸೇವೆದಾಗಿಂದ. ನಿಮ್ಗೆ ಯಾವ ಬೇಕಲ್ಲ ಅವು ಗ್ರಂಥಗಳನ್ನ ತರಿಸ್ಕೋರಿ. ಸ್ವಾಮಿ ಸೇವೆ ಬಗ್ಗೆ ಹೆಚ್ಚಿನ ಜನರಿಗೆ ಪ್ರಸಾರ ಮಾಡಿರಿ. ನಿಮ್ಮ ಒಂದು ಕಮೆಂಟ, ನಿಮ್ಮ ಒಂದು ಲೈಕ ಹೆಚ್ಚಿನ ಜನರಿಗೆ ಹೋಗಿ ವಿಡಿಯೋ ತಲುಪಕ್ಕೆ ಸಹಾಯ ಆಗ್ತೈತಿ. ಈ ಸಹಾಯನ ನೀವು ಮಾಡೋದ ಇದು ಒಂದು ಸ್ವಾಮಿ ಸೇವೆ. ಯಾಕಂದ್ರೆ ನೀವು ಹೆಚ್ಚಿನ ಜನಕ್ಕೆ ಸ್ವಾಮಿ ಸೇವೆನ ಪ್ರಸಾರ ಮಾಡೋಕೆ ಹೆಲ್ಪ್ ಮಾಡ್ತೀರಿ. ಮೊದಲನೇದಾಗಿ ತಾರಕ್ ಮಂತ್ರ, ಮಹಾರಾಜರು ನೀಡಿರುವಂಥ ಮಂತ್ರ ಅಂದ್ರೆ ತಾರಕ್ ಮಂತ್ರ. ಇದರ ಅರ್ಥ ಮರಾಠಗಂದ್ರೆ ತಾರ್ತಾರ್ ಮಹಾರಾಜರಂದ್ರೆ ಮಹಾರಾಜರ ತಮ್ಮ ಭಕ್ತರಿಗೆ ಬಂದಂಥ ಕಷ್ಟಗಳಿಂದ ಅವರನ್ನ ಸಲೀಜವಾಗಿ ಅವ್ರ ಕೂದ್ಲಕ್ಕೂ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಅವ್ರನ್ನ ಆ ಸಮಸ್ಯೆ, ಆ ಒಂದು ಕಷ್ಟದಿಂದ ಹೊರಗೆ ತೆಗಿತಾರೋ. ಹಾಗಾಗಿ ತಮ್ಮ ಭಕ್ತರಿಗೋಸ್ಕರ ಸದಾ ಅವ್ರಿಗೆ ನಾನು ನಿನ್ನ ಜೊತೆ ಇದೆ ಅನ್ನೋ ಫೀಲ್ ಮಾಡುವಂಥ ಒಂದು ಮಂತ್ರ ಯಾವುದಿದ್ರೆ ತಾರಕ್ ಮಂತ್ರ. ಆ ಮಂತ್ರವನ್ನು ನಾವು ಯಾವ ರೀತಿ ಅನುಷ್ಠಾನ ಮಾಡಬೇಕು, ತಾರಕ್ ಮಂತ್ರ ತೀರ್ಥವನ್ನು ಯಾವ ರೀತಿ ತಗೋಬೇಕು, ಮತ್ತು ತಾರಕ್ ಮಂತ್ರ ತೀರ್ಥ ತಗೋವಾಗ ಯಾವ ರೀತಿ ತಪ್ಪು ಮಾಡಬಾರ್ದು. ಮೊದಲನೇದಾಗಿ ನೋಡ್ರಿ, ತಾರಕ್ ಮಂತ್ರ ಅನ್ನೋದು ನಮಗೆ ಒಂದು ಆತ್ಮವಿಶ್ವಾಸವನ್ನು ತಂದು ಕೊಡ್ತೈತಿ. ಜೀವನದಾಗ ಏನಿಲ್ಲ ಬಾಗಿಲು ಮುಚ್ಚಿದಪ್ಪ ಅನ್ನೋದಾಗ ತಾರಕ್ ಮಂತ್ರದ ಒಂದು ಪಠಣದಿಂದ, ತಾರಕ್ ಮಂತ್ರ ಶ್ರವಣದಿಂದ ನಮಗೊಂದು ಹೊಸ ಹುಮ್ಮಸ್ಸ, ಹೊಸ ಆತ್ಮವಿಶ್ವಾಸವನ್ನು ನಮಗೆ ನೀಡ್ತೈತಿ. ಹಾಗಾಗಿ ಪ್ರತಿನಿತ್ಯ ನೀವು ತಾರಕ್ ಮಂತ್ರ ಯಾರೇ ಆಗಲಿ, ಮರಾಠ ಗೀತದ ನಾನು ಅದನ್ನು ನಿಮ್ಗೆ ಯಾರು ಬೇಕಲ್ಲ ಅವ್ರಿಗೆ ಕನ್ನಡದಾಗ PDF ಕಳಿಸ್ಕೊಡ್ತೇನೆ. ನಾ ಅದನ್ನು ಅಂದ್ರೆ ಮರಾಠಗೆ ಐತದ ಎಲ್ಲ ವರ್ಡ್ಸ್ ಮರಾಠಗೆ ಅದಾವ, ಆದರೆ ಕನ್ನಡದಾಗ PDF ಕಳಿಸ್ಕೊಡ್ತೇನೆ. ನೀವು ಅದನ್ನು ಅನ್ನಕ್ಕೆ ಹೆಟ್ ಮಾಡಿರಿ, ನಿಮ್ಮ ಮಕ್ಕಳು ಕಲಿಸ್ಕೊಡ್ರಿ. ಇದರಿಂದ ಅವ್ರ ಬುದ್ಧಿಮಟ್ಟ, ಕೋಪ ಮಾಡ್ಕೋದ, ಹಠ ಮಾಡೋದು ಎಲ್ಲ ಕೂಡ ಒಂದೇ ದಿನಕ್ಕೆ ಯಾವುದಂತೂ ಚೇಂಜ್ ಆಗೋಲ್ಲ, ಕ್ರಮೇಣವಾಗಿ ಅದೆಲ್ಲ ಚೇಂಜ್ ಆಗೋತ ಬರ್ತೈತಿ. ಮೊದಲನೇದಾಗಿ ತಾರಕ್ ಮಂತ್ರ ತೀರ್ಥ ಯಾವ ರೀತಿ ಮಾಡೋದು ನೋಡ್ರಿ. ನಾ ಈಗ ನಿಮ್ಗೆ ತೋರಿಸೋ ಸಂಬಂಧ ಈ ಒಂದು ಸಣ್ಣ ಗ್ಲಾಸ್ದಾಗ ನೀರು ತೊಗೊಂಡೇನೆ, ಇಲ್ಲಿ ನಿಮ್ಗೆ ಕಾಣ್ತಿರ್ಬೇಕು, ನೀರು ತೊಗೊಂಡೇನೆ. ಇದ್ರಾಗ ಈ ನೀರ್ದಾಗ ಅಂದ್ರೆ ನೀವು ಸಣ್ಣ ಗ್ಲಾಸ್ ತೊಗೋರಿ, ಚರಗಿ ತೊಗೋರಿ, ಅಥವಾ ನಾ ಸ್ವಾಮಿ ಮಹಾರಾಜರ ಮುಂದೆ ತುಂಬಿಟ್ಟಿದ್ರಲ್ಲ ಆ ಸಣ್ಣ ಗ್ಲಾಸ್ಲೇನು ಮಾಡ್ಕೋಬೋದು. ಈ ರೀತಿ ಬಡ್ಡಾಗಿದ್ದನ್ನ ಈ ರೀತಿ ಮುಚ್ಚೋದೈತಿ ನಮ್ಗೆ. ಮತ್ತು ಮಹಾರಾಜರ ಮುಂದೆ ಕುಂಡೋದೈತಿ. ಮಹಾರಾಜರ ಮುಂದೆ ಕೂತ ದೀಪ, ಉದ್ಬತ್ತಿ, ನಿಮ್ಗೆ ಏನು ಅನುಕೂಲ ಇರ್ತೈತಿ ಅದನ್ನು ಹಚ್ಚಿ ತಾರಕ್ ಮಂತ್ರ 11 ಸಲ ಅನ್ನೋದೈತಿ ನೋಡ್ರಿ. ಶಾರೀರಿಕ, ಮಾನಸಿಕ ಡಿಪ್ರೆಷನ್ದಾಗ ಇದಾರ ಅನ್ನೋರು ಖಂಡಿತವಾಗಿ ಈ ಉಪಾಯ ಮಾಡಿ ನೋಡ್ರಿ. ಯಾವ ರೀತಿ ನಿಮ್ಮ ಮಹಾರಾಜರ ಡಿಪ್ರೆಷನ್ದಿಂದ ಹೊರಗೆ ತರ್ತಾರೋ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಈಗಿನ ಒಂದು ಯುಗದಾಗ ಕಾಡುವಂಥ ಅತ್ಯಂತ ಕಠಿಣ ಸಮಸ್ಯೆ, ಪ್ರತಿಯೊಬ್ಬರು ಈ ಸಮಸ್ಯೆದಿಂದ ಬಳಲ್ತಿದ್ದಾರೆ. ಹಾಗಾಗಿ ಅವರಿಗೆ ಈ ಒಂದು ಉಪಾಯ ಖಂಡಿತವಾಗಿ ಹೆಲ್ಪ್ ಆಗ್ತೈತಿ. ಈ ರೀತಿ ನಮಗೆ ಇಟ್ಕೊಂಡ ಮಹಾರಾಜರ ಮುಂದೆ ಕೂತ ತಾರಕ್ ಮಂತ್ರ ಅನ್ನೋದೈತಿ. ನಾವು ಒಂದು ಲೈನ್ ಅಷ್ಟೇ ನಿಮ್ಗೆ ಇಲ್ಲ ಅಂತ ತೋರಿಸ್ತೇವೆ. ಪೂರ್ತಿ ತಾರಕ್ ಮಂತ್ರ ನಿಮ್ಗೆ 11 ಸಲ ಅನ್ನೋದೈತಿ. 11 ಸಲ ಅಂದ್ರೆ ಉತ್ತಮ, 5 ಸಲ ಅನ್ರಿ, 3 ಸಲ ಅನ್ರಿ, ನಿಮ್ಗೆ ಹೆಂಗೆ ಅನುಕೂಲ ಇರ್ತೈತಿ, ಹೆಂಗೆ ಟೈಮ್ ಇರ್ತೈತಿಲ್ಲ ಆ ರೀತಿ. 11 ಸಲ ಅಂದ್ರೆ ಖಂಡಿತವಾಗಿ ನಿಮ್ಗೆ 11 ದಿನದಾಗ ರಿಸಲ್ಟ್ ಕಾಣ್ತೈತಿ. ನಿಶಂಕ ಹೋ ನಿರ್ಭಯ ಹೋ ಮನಾರೆ ಪ್ರಚಂಡ ಸ್ವಾಮಿ ಪಾಠಿಸಿ ಅಥರ್ಗ್ಯವಧೂತ ಹೇ ಸ್ಮರಣಗಾಮಿ ಅಶಕ್ಯ ಹಿ ಶಕ್ಯ ಕರತೀಲ ಸ್ವಾಮಿ, ಅಶಕ್ಯ ಹಿ ಶಕ್ಯ ಕರತೀಲ ಸ್ವಾಮಿ. ಇದೇ ರೀತಿ ನಮಗೆ ಪೂರ್ಣ ತಾರಕ್ ಮಂತ್ರವನ್ನು ಇದೇ ರೀತಿ ಕೈ ಹಿಡ್ಕೊಂಡ ಈ ಗ್ಲಾಸ್ದಾಗ ಅನ್ನೋದಕ್ಕೆ, ಅಥವಾ ಈ ರೀತಿ ಈ 3 ಏನು ಬಟ್ಟೆಗಳು ಇರ್ತಾವಲ್ಲ, ಮಧ್ಯ ಬೆರಳು, ಉಂಗುರು ಬೆರಳು, ತೋರ್ ಬೆರಳು, ಈ 3 ಇದ್ರಾಗ ಹಾಕಿ ಕೂಡ ನಾವು ಅನ್ಬೋದು. ಆ ನಂತರ ನಮ್ಗೆ ಏನು ಉದ್ಬತ್ತಿ ಹಚ್ಚಿರ್ತವಲ್ಲ, ನೀವು ಆಯುರ್ವೇದಿಕ್ ಆದಷ್ಟು ಉದ್ಬತ್ತಿಗಳನ್ನೆಲ್ಲ ಆಯುರ್ವೇದಿಕ್ ತೊಗೊಂಡಿರ್ತಾರೆ. ಆ ಉದ್ಬತ್ತಿ ಒಂಚೂರು ರಕ್ಷ ಇದ್ರಾಗ ಹಾಕಿ ನಮಗೆ, ಅಥವಾ ತುಳಸಿ ಎಲೆ ಹಾಕಿರೋ ಉತ್ತಮ, ಇದನ್ನ ಹಾಕಿ ನಿಮ್ಗೆ ಪ್ರತಿನಿತ್ಯ ತಪ್ಪದೆ ತೀರ್ಥ ರೂಪದಾಗ ಗ್ರಹಣ ಮಾಡೋದೈತಿ. ಆ ನಂತರ ಇದ್ರಾಗ ಒಂದು ಸ್ವಲ್ಪ ನೀರನ್ನು ಉಳಿಸಿ ನಮ್ಮ ಮನ್ಯಾಗ ಸಂಪೂರ್ಣ ಎಲ್ಲ ಕಡೆ ಸಿಂಪ್ಸೋದೈತಿ. ಟಾಯ್ಲೆಟ, ಬಾತ್ರೂಮ್ ಬಿಟ್ಟು ಎಲ್ಲ ಕಡೆ ಸಿಂಪ್ಸೋದೈತಿ. ಇನ್ನು ಪ್ರತಿಯೊಬ್ಬರು ನಮ್ಮ ಮನ್ಯಾಗ ತಗೋಬಹುದು, ಪ್ರತಿಯೊಬ್ಬರಿಗೂ ಬೇರೆ ಮಾಡ್ಬೇಕಂತ ಏನಿಲ್ಲ.
ಒಂದೇ ಗ್ಲಾಸ್ ನೀರಿನಾಗ ನೀವು ತಾರಕ ಮಂತ್ರವನ್ನು ರೆಡಿ ಮಾಡ್ಕೊಂಡು ನಿಮ್ಮ ಮನ್ಯಾಗ ಎಷ್ಟೇ ಸದಸ್ಯರು ಇರಲಿ, ನಿಮ್ಮ ಮನ್ಯಾಗ 10 ಜನ ಇದಾರಲ್ಲ 10 ಜನಕ್ಕೆ ನೀವು ಸ್ವಲ್ಪ ಸ್ವಲ್ಪ ತೀರ್ಥ ರೂಪದಾಗ ಕೊಡಬೇಕು. ಇಲ್ಲ ಅಂದ್ರೆ ನಾವು ಒಬ್ಬರಿಗೆ ನಾವು ಅನಾರೋಗ್ಯ ಸಮಸ್ಯೆ ಬರ್ಕದೇವು, ಅದು ನನಗೆ ಶಾರೀರಿಕ ತೊಂದರೆ ಇದಾವು, ನಾ ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಂಡನು ಆದ್ರೂ ನನಗೆ ಕಡಿಮೆ ಆಗ್ತಿಲ್ಲ ಅಂದ್ರೆ ನಿಮ್ಮ ಮೆಡಿಕಲ್ ಟ್ರೀಟ್ಮೆಂಟನ್ನು ನೀವು ಕಂಟಿನ್ಯೂ ಇಡ್ರಿ. ಅದ್ರ ಜೊತೆಗೆ ತಾರಕ ಮಂತ್ರದ ತೀರ್ಥವನ್ನು ತಗೋರಿ. ಯಾವ ರೀತಿ ಚೇಂಜಸ್ ಅನ್ನಿಸ್ತಾವೋ ನಿಮಗೆ ಗೊತ್ತಾಗ್ತೈತಿ. ಟ್ರೀಟ್ಮೆಂಟ್ದಾಗ ಎಲ್ಲ ರಿಪೋರ್ಟ್ ಕೂಡ ನಾರ್ಮಲ್ ಬರ್ತಾವು. ನಿಮ್ಮ ಮನಸ್ಸಾಗ ಇರುವಂಥವು ಹೆದರಿಕೆ, ಭಯ, ಸಿಟ್ಟ ಇದನ್ನೆಲ್ಲ ತಾರಕ ಮಂತ್ರ ಹೊರಗೆ ಹಾಕ್ತೈತಿ. ಇನ್ನು ತಾರಕ ಮಂತ್ರ ಅನುಷ್ಠಾನ ಯಾವ ರೀತಿ ಮಾಡೋದು, ನಾ ಈಗ ನಿಮ್ಗೆ ತೀರ್ಥದ ಹೇಳ್ಕೊಟ್ನಿ. ಇನ್ನು ಕೆಲವೊಂದು ಜನ ತಾರಕ ಮಂತ್ರದ ಅನುಷ್ಠಾನ ಬಗ್ಗೆ ಕೇಳ್ಕೊತೀವಿ. ತಾರಕ ಮಂತ್ರ ಅನುಷ್ಠಾನ ಅಂದ್ರೆ ತಾರಕ ಮಂತ್ರವನ್ನ ಇಂತಿಷ್ಟು ದಿನ 21 ದಿನ, 11 ದಿನ, 51 ದಿನ, 108 ದಿನ ಅಂತ ಹೇಳಿ ನಾ ತಾರಕ ಮಂತ್ರದ ಪಠನೆ ಮಾಡ್ತೇನೆ ಅಂತ ಹೇಳಿ ಸ್ವಾಮಿ ಮಹಾರಾಜರ ಮುಂದೆ ಸಂಕಲ್ಪಯುಕ್ತ ಸೇವೆ ಮಾಡೋದು. ಯಾವ ರೀತಿ ನಾವು ಸ್ವಾಮಿ ಚರಿತ್ರೆ ಸಾರಾಮೃತ ಮಾಡ್ತೇವೋ, ನಾಮಸ್ಮರಣೆ ಮಾಡ್ತೇವೆ, ಗುರುಚರಿತ್ರೆ ಪಾರಾಯಣ ಮಾಡ್ತೇವೆ, ಅದೇ ರೀತಿ ತಾರಕ ಮಂತ್ರದ ಸೇವೆ ಕೂಡ ಮಾಡೋದೈತಿ. ತಾರಕ ಮಂತ್ರದ ಸೇವೆ ಯಾವ ರೀತಿ ಮಾಡೋದಂದ್ರೆ, ಯಾವುದೇ ಒಂದು ಶುಭ ಗುರುವಾರ ನೋಡ್ಕೋತೀವ, ಯಾವುದೇ ಒಂದು ದಿನ ಚಲೋ ದಿನ ನೋಡ್ಕೊಂಡ ನೀವು ಮಹಾರಾಜರಿಗೆ ಮೊದಲನೇದಾಗಿ ಸಂಕಲ್ಪ ಅಂದ್ರೆ ಮಹಾರಾಜರಿಗೆ ಪ್ರಾರ್ಥನೆ ಮಾಡೋದು. ಮಹಾರಾಜರ ನಾ ಈ ಸೇವೆಯನ್ನ ಮಾಡ್ಕೋದನು, ಈ ಸೇವೆ ಮಾಡುವಾಗ ನನಗೆ ಸೇವೆ ಮಾಡುವಂತ ಸಾಮರ್ಥ್ಯ ನನ್ನ ಕಡೆಯಿಂದ ಸೇವೆ ಮಾಡಿಸ್ಕೊರಿ. ಈ ಸೇವೆ ಮಾಡುವಾಗ ಯಾವುದೇ ರೀತಿ ವಿಘ್ನಗಳು ಬರಬಾರ್ದಂಗ ನೀವು ನನ್ನ ಕಡೆಯಿಂದ ಸೇವೆ ಮಾಡಿಸ್ಕರತ್ತೇಳಿ ಮಹಾರಾಜರಿಗೆ ಪ್ರಾರ್ಥನೆ ಮಾಡೋದೈತಿ. ನಿಮ್ಮ ಸುತ್ತಮುತ್ತ ಕೇಂದ್ರ ಇದ್ದು ದತ್ತ ಮಹಾರಾಜರ ಮಂದಿರ ಇತ್ತಂದ್ರೆ ಅಲ್ಲಿ ಹೋಗಿ ತೆಂಗಿನಕಾಯಿ, ಸಕ್ಕರೆ, ಉದ್ಬತ್ತಿ ಹೋಗಿ ಮಹಾರಾಜರಿಗೆ ಪ್ರಾರ್ಥನೆ ಮಾಡಿ ಬಂದ ಆ ನಂತರ ನೀವು 51 ಸಲ, 21 ಸಲ, 11 ಸಲ, 7 ಸಲ, 108 ಸಲ ನಿಮ್ಗೆ ಹೆಂಗೆ ಅನ್ನೋದಿಲ್ಲ ಅಷ್ಟು ಸಲ ನಿಮ್ಗೆ ತಾರಕ ಮಂತ್ರವನ್ನು ಅನ್ನೋದೈತಿ. ತಾರಕ ಮಂತ್ರದ ಅನುಷ್ಠಾನ ಮಾಡುವಾಗ ನಾನ್ ವೆಜ್ ವರ್ಜ, ಪರಾಹನ ವರ್ಜ, ಆ ನಂತರ ಬೇರೆ ಯಾವುದೇ ಒಂದು ವಿಚಾರಗಳು ನೆಗೆಟಿವ್ ವಿಚಾರ ಮಾಡೋಲ್ಲ. ಆದಷ್ಟು ಸಾತ್ವಿಕವಾಗಿರೋದ, ಆದಷ್ಟು ಒಳ್ಳೆಯದನ್ನ ವಿಚಾರ ಮಾಡೋದ, ಒಳ್ಳೆ ಕರ್ಮಗಳು ಮಾಡೋದ. ಆ ನಂತರ ಆ ಪೂರ್ಣ ನಾವು ಏನು ಸೇವೆ ಮಾಡ್ತಿರ್ತಿಲ್ಲ ಆ ಸೇವೆದ ಪೂರ್ಣ ನಮಗೆ ಫಲ ಸಿಗ್ತಿರ್ತೈತಿ. ನಾ ಇಲ್ಲಿ ಸೇವೆ ಮಾಡೋದ, ಇನ್ನೊಬ್ರಿಗೆ ಹೋಗಿ ಇಲ್ಲಿ ಅನಾಚಾರ ಮಾಡೋದು, ಇನ್ನೊಬ್ರಿಗೆ ಹೋಗಿ ಮನಸ್ಸು ನೋಸೋದು, ಇದಕ್ಕೆ ಯಾವುದೂ ಕೂಡ ಅರ್ಥ ಇಲ್ಲ. ನಾವು ಎಷ್ಟು ಸೇವೆ ಮಾಡ್ರು ಎಲ್ಲ ಬರ್ತೈತಿ. ಮೊದಲನೇದಾಗಿ ಸ್ವಾಮಿ ಸೇವೆದಾಗ ಬಂದ ಕೂಡಲೇ ನಮ್ಮ ಆಚಾರ, ನಮ್ಮ ವಿಚಾರದಾಗ, ನಮ್ಮ ನಡತೆಗದಾಗ ಮಹಾರಾಜರ ಬದಲಾವಣೆಯನ್ನ ತರ್ತಿರ್ತಾರೆ. ಹಾಗಾಗಿ ಆದಷ್ಟು ನೆಗೆಟಿವಿಟಿಯಿಂದ ದೂರ ಇರೋದ. ನೆಗೆಟಿವಿಟಿ ಯಾರು ಮಾತಾಡ್ತಾರೋ, ನಮ್ಮ ಸುತ್ತಮುತ್ತ ಇರೋ ವ್ಯಕ್ತಿ ನೆಗೆಟಿವ್ ಇದ್ರೆ ಅವರಿಂದನೂ ಕೂಡ ನಮ್ಮ ಮಹಾರಾಜರು ನಮ್ಮನ್ನ ದೂರ ಮಾಡ್ತಾರೆ. ಆ ನಂತರ ನಮ್ಗೆ ಅನುಷ್ಠಾನ ಮಾಡೋದೈತಿ. ಅನುಷ್ಠಾನ ಅಂದ್ರೆ ಒಂದು ದಿನಕ್ಕೆ 11 ಸಲ ತಾರಕ ಮಂತ್ರ ಹೇಳ್ತಾನೆ, 21 ಸಲ, 51 ಸಲ, ನೀವು ಎಷ್ಟು ಸಲ ಹೇಳ್ತಿರ್ಲ, ಎಷ್ಟು ದಿನ ಸೇವೆ ಸಂಕಲ್ಪ ಮಾಡುವಾಗ ಹೇಳೋದು. ಅಖಂಡ ಅಂದ್ರೆ ನೀವು ಕಂಟಿನ್ಯೂ ಮಾಡ್ಬೋದು. ಇಲ್ಲ ನಾ ಇಂತಿಷ್ಟು ದಿನ ಸೇವೆ ಮಾಡ್ತೇನೆ ಅಂದ್ರೆ ಕೆಲವೊಂದು ಸಲ ಒಂದೊಂದು ದಿನ ಗ್ಯಾಪ್ ಆದ್ರೂ ನಡೀತಿದ್ವಿ. ಆದ್ರೆ ಆದಷ್ಟು ಗ್ಯಾಪ್ ಮಾಡಕ್ ಹೋಗ್ಬಾರ್ದು, ಅಂದ್ರೆ ಸೇವೆಯೊಳಗೆ ಕಂಟಿನ್ಯೂ ಮಾಡಕ್ ಹೋಗ್ಬಾರ್ದು. ಆ ನಂತರ ನಮಗ ಸೇವೆಗೆ ಒಂದು ನಿರ್ದಿಷ್ಟ ಟೈಮ್ ಅಂತ ಇಡೋದು. ನಿರ್ದಿಷ್ಟ ಟೈಮ್ ಯಾವ ರೀತಿ ಅಂದ್ರೆ, ಈಗ ನಾ ಬೆಳಗ್ಗೆ ಸೇವೆ ಮಾಡ್ಕೋದೇನಿಲ್ಲ ಅದೇ ಟೈಮ್ಗೆ ಅದೇ ಟೈಮ್ಗೆ ಸೇವೆಯನ್ನು ಮಾಡೋದು. ಸಾಯಂಕಾಲ ಮಾಡ್ಕೋದೇನಿಲ್ಲ ಸಾಯಂಕಾಲ ಮಾಡೋದು. ಯಾವುದೇ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡ್ರಿ ಮಧ್ಯಾಹ್ನ 12ರಿಂದ 12:30 ಅಷ್ಟೇ ಮಾಡೋಂಗಿಲ್ಲ. ನೀವು ಏನೇ ರಾತ್ರಿ 12 ಕೂತ್ ಮಾಡ್ರು ನಡೀತೈತಿ. ಮಹಾರಾಜರ ನೀವು ಅವಾಗ ಮಹಾರಾಜರು ನಮ್ಗೇನೇ ಸೇವೆ ಮಾಡ್ಬಿಡತ್ತ ಹೇಳಲ್ಲ. ಮಹಾರಾಜರು ನಮ್ಮ ಕಡೆಯಿಂದ ಬಯಸೋದ ಸೇವೆ, ಒಂದು ನಿಸ್ವಾರ್ಥ ಭಾವನೆ, ಅವ್ರ ಮ್ಯಾಗ ಪೂರ್ಣ ವಿಶ್ವಾಸ ಇಟ್ಟು ಸೇವೆ ಮಾಡೋದು ಅಷ್ಟೇ ಬಯಸ್ತಿರ್ತಾರೋ ಅವರ. ಹಾಗಾಗಿ ಆ ನಂತರ ಇನ್ನು ಈ ರೀತಿ ಸೇವೆಯನ್ನು ಕಂಟಿನ್ಯೂ ಮಾಡ್ತಾ ಹೋಗೋದು. ಅಂದ್ರೆ 21 ದಿನ, 51 ದಿನ ತಾರಕ ಮಂತ್ರ ಅನುಷ್ಠಾನ ಮಾಡೋದು. ತಾರಕ ಮಂತ್ರ ಹೇಳ್ಕೋದು ಪ್ರತಿ ಸಲ ನೀವು ತಾರಕ ಮಂತ್ರ ಆದಾಗ ನಿಮ್ಮಲ್ಲೇ ಒಂದು ಬೇರೆ ರೀತಿ ಅನುಭವ ಆಗ್ತಿದೆ. ಯಾರ್ಯಾರು ಈ ಅನುಭವನ ಅನುಭವಿಸ್ತಿರ್ತಾರಲ್ಲ ಅವರೆಲ್ಲರೂ ದಯವಿಟ್ಟು ಕಮೆಂಟ್ ಮಾಡ್ರಿ, ನಿಮ್ಗೆ ಯಾವ ರೀತಿ ತಾರಕ ಮಂತ್ರ ಹೇಳುವಾಗ ನಿಮಗೆ ಯಾವ ರೀತಿ ಮಹಾರಾಜರ ಅನುಭೂತಿಯನ್ನು ಕೊಟ್ಟರು, ಮಹಾರಾಜರ ತಾರಕ ಮಂತ್ರದಿಂದ ನೀವು ಯಾವ ಸಮಸ್ಯೆದಿಂದ ಹೊರಗೆ ಬಂದ್ರಿ. ನಾ ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ನೀವು ಎಲ್ಲೂ ಹಣ ಖರ್ಚು ಮಾಡಬೇಕಾಗಿಲ್ಲ. ನಿಮ್ಮ ಮಹಾರಾಜರಿಗೆ ನೀವು ಏನಿಲ್ಲ ಸಂಪೂರ್ಣ ಶರಣ ಹೋಗ್ರಿ. ಯಾವುದೇ ದೇವರಾಗ್ಲಿ, ಯಾವುದೇ ದೈವ ಆಗ್ಲಿ, ನಾವು ಸಂಪೂರ್ಣ ನಾ ಅನ್ನೋದಲ್ಲಿ ಬಿಟ್ಟಾಗ ಮಹಾರಾಜ ನಮ್ಗೆ ಪ್ರಚಿತಿಯನ್ನ ನೀಡ್ತಾರೆ. ನಾನಾ ಮಾಡ್ಕದೇನು ಸೇವೆ, ನಾನಾ ಇಷ್ಟು ಸೇವೆ ಮಾಡ್ಕದೇನು ಅನ್ನೋದಲ್ಲ, ಮಹಾರಾಜರು ನಮ್ಮ ಕಡೆಯಿಂದ ಮಾಡಿಸ್ಕೋದಾರ ಅನ್ನೋ ಮನೋಭಾವ ಯಾವಾಗ ನಮ್ಮಲ್ಲೇ ಬೆಳಿತಿದ್ಲ ಅವಾಗ ಮಹಾರಾಜರು ಪ್ರತಿ ಸಲ ನಾನೇನ್ ಜೊತೆ ಇದ್ದೇನೆ ಅನ್ನೋ ಒಂದು ಸೂಚನೆಯನ್ನು ಕೊಡ್ತಾರೆ. ಎಲ್ಲೂ ಹೋಗುವಾಗ ಎಲ್ಲೂ ಇಲ್ಲಿ ಮಹಾರಾಜರ ಭಕ್ತರಿಲ್ಲ ಅನ್ನುವಾಗ ಮಹಾರಾಜರು ನಮಗೋಸ್ಕರ ಅಲ್ಲಿ ಒಬ್ಬರು ಭಕ್ತರನ್ನ ಕಳಿಸಿರ್ತಾರೆ. ನಮಗೆ ಪ್ರತಿಯೊಬ್ಬರು ಭೇಟಿಯಾಗುವಂಥ ಭಕ್ತರು ಮಹಾರಾಜರ ಭಕ್ತರಾಗಿರ್ತಾರೆ. ಇವಾಗ ನೀವು ಸ್ವಾಮಿ ಸೇವೆದಾಗ ಬರ್ತಿರ್ಲ, ಸ್ವಾಮಿ ಮಹಾರಾಜರು ನಿಮಗೋಸ್ಕರ ಒಂದು ಸ್ವಾಮಿ ಸೇವೆ ಕುಟುಂಬವನ್ನು ನಿರ್ಮಾಣ ಮಾಡಿರ್ತಾರೆ. ಹಾಗಾಗಿ ಆ ಸೇವೆದಿಂದನೇ ನಿಮ್ಮ ಜೀವನ ಬದಲಾಯಿಸೋದು. ಇಷ್ಟು ಶಕ್ತಿಯುತವಾದ ಸೇವೆ ಅಂದ್ರೆ ತಾರಕ ಮಂತ್ರ ಸೇವೆ, ಸಾಕ್ಷಾತ್ ಸ್ವಾಮಿ ಮಹಾರಾಜರು ಕೊಟ್ಟಂತ ಸೇವೆ. ಇನ್ನು ತಾರಕ ಮಂತ್ರವನ್ನ ಪ್ರತಿನಿತ್ಯ ನಾ ಹೇಳ್ತೇನಂದ್ರ
ಪ್ರತಿನಿತ್ಯ ಸಾಯಂಕಾಲ ಬೆಳಗ್ಗೆ ನೀವು ದೀಪಾರಾಧನೆ ಮಾಡುವಾಗ ಬೆಳಗ್ಗೆ ಪೂಜಾ ಆದ ಕೂಡಲೇ ತಾರಕ ಮಂತ್ರ 1 ಸಲ ಹೇಳ್ರಿ, 5 ಸಲ ಹೇಳ್ರಿ, 3 ಸಲ ಹೇಳ್ರಿ. ಯಾವ ರೀತಿ ಹೇಳ್ಬೇಕಂದ್ರೆ ನಂದು ಈಗ ಮನ್ಯಾಗ ನಾ ಕೆಲಸ ಮಾಡ್ಕೋದನು, ನನ್ನ ಮನೆಯವ್ರು ಹೊರಗೆ ಹೋಗೋದಾರು, ಸ್ಕೂಲಿಗೆ ಹೋಗೋದಾರ ಅದೆಲ್ಲ ಇಲ್ಲ. ಲೇಟ್ ಮಾಡ್ರಿ ನೀವು ನಡೀತೈತೆ. ನಿಮ್ಮ ನಿಮ್ಮ ಮಕ್ಕಳು ಸ್ಕೂಲಿಗೆ ಹೋದ ಕೂಡಲೇ ನಿಮ್ಮ ಮನೆಯವ್ರು ಎಲ್ಲರೂ ಕೆಲ್ಸಕ್ಕೆ ಹೋದ ಕೂಡಲೇ ಪೂಜೆ ಎಲ್ಲ ಮುಗಿಸ್ಕೊಂಡಿರ್ತೀರಿ. ಮಹಾರಾಜರ ಮುಂದೆ ಹಿಂಗೆ ಕೊಂಡೋದ ಹೆಂಗಂದ್ರೆ ನಾವು ನಮ್ಮ ತಂದೆ ತಾಯಿ ಮುಂದೆ ಅವ್ರು ಏನೋ ನಮಗೊಂದು ಮಾಹಿತಿ ಕೊಡ್ಕೋತಾರಂದ್ರೆ ಯಾವ ರೀತಿ ನಮ್ಮ ಸಂಪೂರ್ಣ ಒಂದು ಅವ್ರ ಲಕ್ಷ್ಯ ಅವ್ರ ಕಡೆ ಕೊಟ್ಟು ಕೂತಿರ್ತೇವಲ್ಲ, ಅದೇ ರೀತಿ ಮಹಾರಾಜರು ನನಗೇನೋ ಹೇಳ್ಕದಾರೆ. ಇವತ್ತಿನ ನನಗೆ ಮಹಾರಾಜರ ಬೋಧನೆಯನ್ನು ಮಾಡ್ಕದಾರೆ. ಇವತ್ತು ಮಹಾರಾಜರು ನನ್ನ ಜೀವನದಾಗ ಒಂದು ಉತ್ತಮವಾದ ಸಂದೇಶ ಕೊಡ್ಕದಾರ. ಆ ರೀತಿ ಮಹಾರಾಜರ ಮುಂದೆ ನಮಗೆ ಕೊಂಡೋದೈತಿ ಕೈ ಮುಗುದ. ನಿಶಂಕ ಹೋ ನಿರ್ಭಯ ಹೋ ಮನಾರೆ, ಪ್ರಚಂಡ ಸ್ವಾಮಿ ಬಳಪಾಟಿಸಿ, ಅಥರ್ಗೆ ಅವಧೂತ ಹೇ ಸ್ಮರಣಗಾಮಿ, ಅಶಕ್ಯ ಹಿ ಶಕ್ಯ ಕರತೀಲ ಸ್ವಾಮಿ ಅದ ಹೇಳ್ಕೋದ. ಪ್ರತಿಯೊಂದು ಲೈನನ್ನು ನಮಗೆ ಅನುಭವಿಸಿ ಹೇಳೋದೈತಿ. ಮಹಾರಾಜರು ನನ್ನ ಜೊತೆ ಇದ್ದರು, ಮಹಾರಾಜರು ನನ್ನ ಸೇವೆಯನ್ನು ರುಜು ಮಾಡ್ಕೋದಾರು, ಮಹಾರಾಜರು ನನ್ನ ಮುಂದೆ ಕೂದಾರು. ನಾ ಅವ್ರಿಗೆ ನನ್ನ ತಾರಕ ಮಂತ್ರವನ್ನು ಅಂದು ತೋರಿಸ್ತಾರೆ. ಮಹಾರಾಜರು ನೋಡ್ರಿ ನಾ ತಾರಕ ಮಂತ್ರ ಅನ್ಕದೇನು, ಎಲ್ಲಿ ತಪ್ಪಾಗ್ತೈತೆ ಅಲ್ಲಿ ತಿಳಿಸ್ಕೊಡ್ರಿ ಅಂತ ಹೇಳಿ ಮಹಾರಾಜರ ಮುಂದೆ ನಾನು ತೋರಿಸ್ತಾನೆ ಅಂತೇಳಿ ಸಂಪೂರ್ಣ ತಾರಕ ಮಂತ್ರ ನಮಗೆ ಹೇಳೋದೈತಿ. ಒಂದು ಸಲ ತಾರಕ ಮಂತ್ರ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತೇನೆ. ನಿಶಂಕ ಹೋ ನಿರ್ಭಯ ಹೋ ಮನಾರೆ, ಪ್ರಚಂಡ ಸ್ವಾಮಿ ಬಳಪಾಟಿಸಿ, ಅಥರ್ಗ್ಯ ಅವಧೂತ ಹೇ ಸ್ಮರಣಗಾಮಿ, ಅಶಕ್ಯ ಹಿ ಶಕ್ಯ ಕರತೀಲ ಸ್ವಾಮಿ, ತಿತೆ ಸ್ವಾಮಿ ಪಾಯ ತಿತೆ ನ್ಯೂನಕಾಯ, ಸ್ವಹೇ ಭಕ್ತ ಪ್ರಾರಬ್ಧ ಗಡವೀ ಹಿಮಾಯ, ಆಜ್ಞೇವಿನ ಕಾಳಹೀನಾನೇ ತ್ಯಾಲ, ಪರಲೋಕಹೀನ ಭೀತೀತ ಕಶಾಲ, ಉಗಿಸಿ ಭೀತೋಸಿ ಭಯಹೇ ಪಳುವುದೇ, ಜವಳಿ ಉಭಿ ಸ್ವಾಮಿ ಶಕ್ತಿ ಕಳುವುದೇ, जगी जन्म मृत्यू असे खेळ त्यांचा, नको घाबरू असे बाळ त्यांचा, खरा होई जागा श्रद्धे सहित, कसा होस त्यावीन तू स्वामी भक्त, कितीदा दिले बोल त्यांनीच हात, नकोड बघू स्वामी देतील साथ, विभूती नमन नाम ध्यानात तीर्थ, स्वामीच हे पंच प्राणामृतात, हे तीर्थ गे आठवी रे प्रचिती, न सोडी स्वामी जय गे हाती, न सोडी स्वामी जय गे हाती, न सोडी स्वामी जय गे हाती. श्री स्वामी समर्थ महाराज ಚರಣಾರ್ಪಣಮಸ್ತು. ಈ ರೀತಿ ನಮ್ಗೆ ತಾರಕ ಮಂತ್ರವನ್ನು ಹೇಳೋದೈತಿ. ಈ ಮಂತ್ರ ಏನೈತಿಲ್ಲ ನಾನು ನಿಮ್ಗೆ ಬರೆದು ಕೊಡ್ಬೋದು ಅಥವಾ 100% ಹೇಳ್ತೇನೆ. ನಿಮ್ಮ ಜೀವನದಾಗ ಸ್ವಾಮಿ ಮಹಾರಾಜರ ತಾರಕ ಮಂತ್ರ ನೀವು ಅನ್ಕತ್ತೀರಿ ಅಂದ್ರೆ 1 ತಿಂಗಳೊಳಗೆ ಯಾವ ರೀತಿ ಚೇಂಜ್ ಆಗ್ತೈತೆ ಅನ್ನೋದು ನೀವೇ ನನಗೆ ಕಮೆಂಟ್ ಮಾಡಿ ಹಾಕ್ತೀರಿ. ಅಷ್ಟು ಶಕ್ತಿ, ಅಷ್ಟು ಒಂದು ಮಂತ್ರಕ್ಕೆ ಶಕ್ತಿ ಐತಿ. ಅಷ್ಟು ಒಂದು ಮಹಾರಾಜರು ಕೊಟ್ಟಂಥ ಒಂದು ತಾರಕ ಮಂತ್ರಕ್ಕೆ ನಮ್ಮ ಜೀವನವನ್ನು ಬದಲಾಯಿಸುವಂಥ ಶಕ್ತಿ ಐತಿ. ಈ ತಾರಕ ಮಂತ್ರ ತೀರ್ಥ ತಗೋದ ಇನ್ನು ತಾರಕ ಮಂತ್ರ ಸಂಕಲ್ಪಯುಕ್ತ ಸೇವೆ ಮಾಡುವಾಗ ಈ ತಪ್ಪು ಮಾಡಬೇಡ್ರಿ. ಏನಪ್ಪ ಅಂದ್ರೆ ನಾನ್ ವೆಜ್ ತಿನ್ನೋದಾಗ್ಲಿ, ಹೊರಗೆ ಹೋಗಿ ಏನೋ ತಿನ್ನೋದಾಗ್ಲಿ, ಪರಾನ ತಿನ್ನೋದಾಗ್ಲಿ ಈ ತಪ್ಪು ಮಾಡಬೇಡ್ರಿ. ಇದರಿಂದ ಏನಾಗ್ತೈತೆ ಅಂದ್ರೆ ನೀವು ತಾರಕ ಮಂತ್ರ ಸೇವೆ ಎಷ್ಟು ಭಕ್ತಿಯಿಂದ ಮಾಡ್ತಿರ್ತಿರಲ್ಲ ಅಲ್ಲಿ ನಿಮ್ಗೆ ದೋಷಗಳು ನಿರ್ಮಾಣ ಆಗ್ತಾವೆ. ಆ ಸೇವೆದ ಸಂಪೂರ್ಣ ಫಲ ನಿಮಗೆ ಫಲ ಸಿಗುಲತ್ತ ಇಲ್ಲ, ಸಂಪೂರ್ಣ ಫಲ ಸಿಗುಲ್ಲ ಅಷ್ಟ. ಅಂದ್ರೆ ನಾವೀಗ ನಮ್ಗೊಂದು ಒಂದು ಹೇಳೋನು, ಈಗ ನಮ್ಗೆ ಒಂದು ಕ್ಯಾಶ್ ಬರೋದಿತ್ತಪ್ಪ, ಒಂದು 15,000 ಇಟ್ಕೋರಿ, ನಮ್ಗೆ ಅವರ ಏನೋ ಒಂದು ಚಾರ್ಜಸ್ ಹಾಕಿ ಒಂದು 5,000 ಕಟ್ ಮಾಡ್ರಿ ಅಂದ್ರೆ ನಮ್ಗೆ ಎಷ್ಟು ಬರ್ತೈತಿ? 10,000 ಬರ್ತೈತಿ. ಅದೇ ರೀತಿ ಮಹಾರಾಜರ ಸೇವೆದಾಗ ನಮ್ಗೆ ಸೇವೆಯ ಪೂರ್ಣ ಫಲ ಸಿಗ್ಬೇಕಂದ್ರೆ ನಾವು ಕೂಡ ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡಬೇಕು. ಇನ್ನು ನಾ ಎಲ್ಲರಿಗೂ ಹೇಳೋದು ಇಷ್ಟ, ಮಹಾರಾಜರ ಸೇವೆ ಎಲ್ಲೂ ಹೋಗಿ ಸೇವೆ ಮಾಡಿರಿ, ಕೇಂದ್ರದಾಗ ಮಾಡಿರಿ, ಮನಾಗ ಮಾಡಿರಿ, ಪೂರ್ಣ ಶ್ರದ್ಧೆ ಭಕ್ತಿಯಿಂದ ಮಾಡಿರಿ. ಎಲ್ಲೂ ಕೂಡ ಅಮೌಂಟ್ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ನೀವೇನು ಗ್ರಂಥಗಳು ತಗೋತಿರಲ್ಲ ಅದಕ್ಕೆ ಮಹಾರಾಜರು ನೀವು ಆ ಗ್ರಂಥಕ್ಕೆ ಅಷ್ಟೇ ಅಮೌಂಟ್ ಹಾಕಬೇಕು, ಬೇರೆ ಯಾವುದಕ್ಕೂ ನೀವು ಅಮೌಂಟ್ ಹಾಕುವಂಥ ಅವಶ್ಯಕತೆ ಇಲ್ಲ. ಗ್ರಂಥಗಳನ್ನ ತರಿಸ್ಕೊರಿ, ಸೇವೆಯನ್ನು ಮಾಡಿರಿ, ಆದಷ್ಟು ಸೇವೆಯನ್ನು ಪ್ರಸಾರ ಮಾಡಿರಿ. ಇವತ್ತಿನ ಈ ಮಾಹಿತಿ ಇಷ್ಟ ಆಗಿರ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮಾಡಿರಿ. ನಿಮ್ಮ ಒಂದು ಲೈಕನ್ನು ಇನ್ನಷ್ಟು ಸ್ವಾಮಿ ಭಕ್ತರ ಹೋಗಿ ತಲುಪುವಂಥ ಒಂದು ಅವಕಾಶ ನೀವು ಅದಕ್ಕೂ ಕೂಡ ಸಹಾಯ ಮಾಡಿದಂಗೆ ಆಗ್ತೈತಿ. ಈ ಮಾಹಿತಿ, ಈ ಒಂದು ಸೇವೆ ನಮ್ಮ ಸುತ್ತಮುತ್ತ ಕರ್ನಾಟಕದಾಗ ಎಲ್ಲ ಕಡೆ ಪ್ರಸಾರ ಆಗಲಿ ಅನ್ನೋದು ಅಷ್ಟೇ. ಎಷ್ಟೋ ಸಮಸ್ಯೆದಿಂದ ಬಳಕದಾರೋ ಅವ್ರನ್ನೆಲ್ಲರೂ ಮಹಾರಾಜರ ಆಯ್ಕೆ ಮಾಡಿ ಅವ್ರ ಜೀವನದಾಗಿರುವ ಕಷ್ಟಗಳನ್ನ ದೂರ ಮಾಡಲಿ ಅನ್ನೋ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋನು. ಮುಂದಿನ ಹೊಸ ವಿಡಿಯೋದಾಗ ಸಿಗ್ತೇನು. ಶ್ರೀ ಸ್ವಾಮಿ ಸಮರ್ಥ.